ಮನೇಲಿ ಬೇರೆ ಏನು ತರಕಾರಿ ಇಲ್ಲ ಏನಪ್ಪಾ ಮಾಡೋದು ಅನ್ನುವಾಗ ಒಂದೇ ಒಂದು ಕ್ಯಾಪ್ಸಿಕಮ್ ಇದ್ರೂನು ಸಾಕು. ಹವ್ಯಕ ಶೈಲಿಯ ಹಸಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಸಾಸಿವೆ, ಒಣಮೆಣಸು, ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನ ಹಾಕಿ ಇಲ್ಲಿ ನೀಟಾಗಿ ಹುರ್ಕೋಬೇಕು. ನಂತರ ಅದೇ ಒಗ್ಗರಣೆಗೆ ನಾವಿಲ್ಲಿ ಕಟ್ ಮಾಡಿಟ್ಟಿರುವಂತ ಕ್ಯಾಪ್ಸಿಕಮ್ ಅನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಅದನ್ನು ಹುರಿಯುವಾಗ್ಲೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ನಾವಿಲ್ಲಿ ಆಡ್ ಮಾಡ್ಕೊಂಡು ಹುರಿತಾ ಇದ್ದೀವಿ, ಇಲ್ಲಾಂದ್ರೆ ತುಂಬಾ ಸಪ್ಪೆ ಆಗತ್ತೆ. ನಂತರ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಕ್ಯಾಪ್ಸಿಕಮ್ ಅನ್ನ ಒಂದು ಚೆನ್ನಾಗಿ ಕುದಿಸಿ ಬೇಯಿಸ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಸಣ್ಣ ಆಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿ, ಸಾಸಿವೆ ಕಾಳು ಮತ್ತೆ ಅರಿಶಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಇಲ್ಲಿ ರುಬ್ಕೋಬೇಕಾಗತ್ತೆ. ನಂತರ ಅದೇ ರುಬ್ಬಿರೋ ಜಾರಿಗೆನೆ ಸ್ವಲ್ಪ ಮೊಸರನ್ನ ಹಾಕಿ ಅದನ್ನ ನಾವಿಲ್ಲಿ ಏನ್ ಬೇಯಿಸ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣ ಕ್ಯಾಪ್ಸಿಕಮ್ ಬಿಸಿ ಆರಿದ ನಂತರ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಹಸಿ ರೆಡಿ.